ಇವತ್ತೇನಪ್ಪ ವಿಶೇಷ ಅಂತ ಅಂದರೆ ನಮ್ಮ ಯಜಮಾನ್ರು ಫಸ್ಟು ಟೈಮ್ ನಾನು ಊರಿಂದ ಬರೋಷ್ಟರಲ್ಲಿ ನೋಡಿ ಬಿರಿಯಾನಿ ಮಾಡಿ ಇಟ್ಟಿದ್ದಾರೆ. ಏನು ಮಾಡಲಿ ಅಂತ ಕೇಳಿದ್ರು. ಬಿರಿಯಾನಿ ಮಾಡು ನೋಡೋಣ, ಟ್ರೈ ಮಾಡು ಅಂತ ಹೇಳಿದ್ದೆ. ನನಗೂ ಸಾಕಾಗೋಗಿತ್ತು ಇವತ್ತು, ಯಾಕಾದರೂ ಊರಿಗೆ ಹೋಗಿದ್ದು ಬಂದೆ ಅಂತ ಫೀಲ್ ಆಗಿಬಿಡ್ತು. ಸದ್ಯ ನಾನು ಬರೋಷ್ಟರಲ್ಲಿ ನಾನು ಬರೀ ಬಿರಿಯಾನಿ ಅಂದ್ಕೊಂಡು ಜೊತೆಗೆ ಗ್ರೇವಿನೂ ಮಾಡಿದ್ದಾರೆ. ಕುಕ್ಕುಂಬರೆಲ್ಲ ಕಟ್ ಮಾಡಿ ಹಿಂಗೆ ಸರ್ವ್ ಮಾಡಿ ಕೊಟ್ಟಿದ್ದಾರೆ. ನೋಡಿ ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಟೇಸ್ಟ್ ಹೇಗಿದೆ ಅಂತ ನಾನಂತೂ ನೋಡಿಲ್ಲ. ಹೆಂಗಿರುತ್ತೆ, ಚೆನ್ನಾಗೇ ಇರುತ್ತೆ. ಸದ್ಯಕ್ಕೆ ನಾನು ಬಂದ ತಕ್ಷಣ ರಿಲ್ಯಾಕ್ಸೇಷನ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಳು ಸರಿ, ನೀನು ಹೆಂಗೈತೆ? ಓಕೆ, ಉಪ್ಪು ಖಾರ ಎಲ್ಲ ಓಕೆ ಥರನೇ ಇದೆ. ಈ ಹೋಟೆಲಲ್ಲೆಲ್ಲ ತಿನ್ನೋದಕ್ಕಿಂತ ಇದು ಬೆಸ್ಟ್ ಅಲ್ವಾ? ಸರಿ ಐತೆ ಅಂತ ನನಗೆ ಅನಿಸ್ತೈತೆ. ಚೆನ್ನಾಗಿ ಐತೆ ಅಂತ ಅನಿಸ್ತೈತೆ ನನಗೆ. ಚೆನ್ನಾಗೇ ಐತೆ, ಏನಿಲ್ಲ. ಚಿಕನ್ ಪಲಾವ್ ಥರನೇ ಫೀಲ್ ಆಯ್ತು. ಸೂಪರಾಗಿದೆ, ನನಗಂತೂ ಟೇಸ್ಟ್ ಸಖತ್ ಇಷ್ಟ ಆಯಿತು. ಜೊತೆಗೆ ಈ ಗ್ರೇವಿನ ಒಂದೆರಡು ಪೀಸ್ ಹಾಕ್ಕೊಂಡು ಟ್ರೈ ಮಾಡ್ತೀನಿ. ಅಕ್ಕ ಪಕ್ಕಕ್ಕೆ ಚಿಕನ್ ಖಾರ ಇದ್ದಿಲ್ಲ. ನಾನು ಒಂದೆರಡು ಪೀಸ್ ಹಾಕ್ಕೊತೀನಿ. ಕುಕ್ಕುಂಬರ್ ಹಾಕಿದ್ದಕ್ಕೆ ಒಂದೆರಡು ಪೀಸ್ ಸಾಕು. ಸೂಪರಾಗಿದೆ ಅಲ್ಲ ಗ್ರೇವಿ ಪ್ಲಸ್ ಚಿಕನ್ ಬಿರಿಯಾನಿ. ಹೊಟ್ಟೆ ಹಸ್ತಿರೋದಕ್ಕೆ ಸ್ಟ್ರೈನ್ ಆಗಿದ್ದಕ್ಕೂ ಯಪ್ಪ ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡೋನೋ ಅಥವಾ ಏನೋ ಗೊತ್ತಿಲ್ಲ. ನನಗಂತೂ ಇವತ್ತು ಕತೆ ಎಲ್ಲ ವ್ಯಥೆ ಥರ ಫೀಲ್ ಆಗೋಗಿತ್ತು. ಊರಿಗೆ ಹೋಗಿದ್ದು ಬೆಳಿಗ್ಗೆ 5:15, 5:15 ಹಂಗೆ ಎದ್ದು 6 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಹೋದೆ. 6 ಗಂಟೆಯಿಂದ 11:45 ಊರಿಗೆ ಹೋಗೋಕ್ಕೆ. ಅಲ್ಲಿಂದ ಮತ್ತೆ ಊರಿಂದ ಹೊರಟಾಗ 3:30. ಮನೆಗೆ ರೀಚ್ ಆದಾಗ ನೋಡಿ ಇವಾಗ ನೈಟು 10 o'clock. ಪ್ರತಿ ಸಲನೂ ನಾನು ಮನೆ ಬರ ಇದ್ದೇನೆ. ಲ್ಯಾಪ್ಟಾಪ್ ಇಟ್ಕೊಂಡು ಬೇರೆ ಇಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ. ಸಾಕಾಗೋಗಿದೆ ಇವತ್ತು ನಿಂತು ಯಪ್ಪ ಜನ ಸುತ್ತ ನೋಡಿದ್ರು ಜನನೇ. ಬರೀ ಕಾರ್ಗಳು, ಊರಿಗೆ ಹೋಗಿದ್ದು ಬರೋರು, ಬಸ್ ತುಂಬ ಲೇಡೀಸೇ ಅಂತಾರೆ. ನೀವೇ ಕಮೆಂಟ್ಸ್ ಮಾಡಿ ನೀವು ಹೆಂಗೆ ಹೋಗಿದ್ದು ಬರ್ತೀರೋ ಊರಿಗೆ ಅಂತ ನನಗೆ ಸಾಕಾಗೋಯ್ತು.